ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ, ಈಗಾಗಲೇ ಹೇಳಿದೀನಿ. ಹಸ್ತಕ್ಷೇಪ ಆಗ್ಲಿಲ್ಲ, ಯಾರು ನನ್ನ ಇದಾಕಿ ಮಾಡ್ಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ರು ಮಿನಿಸ್ಟರ್ ರಾಜೀನಾಮೆ ಕೊಡುದು ಸುಲಭನಾ? ವರ್ಗಾವಣೆ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ. ನೋಡಿ, ಎಸಿಗಳು ಬರುದು, ಡಿಸಿಗಳು ಬರುದು, ಎಸ್ಪಿಗಳು ಬರುದು, ಅವ್ರಿಗೆ ವರ್ಗಾವಣೆ ಯಾವುದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ರಾಜ್ಯ ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆದ್ರೂ ಕೂಡ ಅಲ್ಲೇ ಇರ್ಬೇಕು ಅಂತ ಪಟ್ಟಿ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯುವುದಿಲ್ಲ. ಎದುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದ್ಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವ್ರು ಒಳ್ಳೆಯವರು, ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಬಾಬಾ ಅಂತವ್ರಿಗೆ ಯಾಕೆ ಕೆಟ್ಟ ಸುತ್ತಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ನೋಡಿ, ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ. ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವ್ದಾದ್ರು ವಿಚಾರದಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ನಿಮ್ಮ ಮಾಧ್ಯಮ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕಳಿಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಿ ಟ್ರೈ ಮಾಡ್ತಿದ್ದೀರಾ. ಗೊತ್ತಾದ ನೋಡಿ, ಮಾಹಿತಿ ಬರೋದ ಮಾಹಿತಿ ತೋರಿಸ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ, ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೀನಲ್ಲ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ, ಈಗಾಗಲೇ ಹೇಳಿದೀನಿ. ಹಸ್ತಕ್ಷೇಪ ಆಗ್ಲಿಲ್ಲ, ಯಾರು ನನ್ನ ಇದಾಕಿ ಮಾಡ್ಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ರು ಮಿನಿಸ್ಟರ್ ರಾಜೀನಾಮೆ ಕೊಡುದು ಸುಲಭನಾ? ವರ್ಗಾವಣೆ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ. ನೋಡಿ, ಎಸಿಗಳು ಬರುದು, ಡಿಸಿಗಳು ಬರುದು, ಎಸ್ಪಿಗಳು ಬರುದು, ಅವ್ರಿಗೆ ವರ್ಗಾವಣೆ ಯಾವುದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ರಾಜ್ಯ ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆದ್ರೂ ಕೂಡ ಅಲ್ಲೇ ಇರ್ಬೇಕು ಅಂತ ಪಟ್ಟಿ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯುವುದಿಲ್ಲ. ಎದುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದ್ಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವ್ರು ಒಳ್ಳೆಯವರು, ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಬಾಬಾ ಅಂತವ್ರಿಗೆ ಯಾಕೆ ಕೆಟ್ಟ ಸುತ್ತಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ನೋಡಿ, ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ. ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವ್ದಾದ್ರು ವಿಚಾರದಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ನಿಮ್ಮ ಮಾಧ್ಯಮ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕಳಿಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಿ ಟ್ರೈ ಮಾಡ್ತಿದ್ದೀರಾ. ಗೊತ್ತಾದ ನೋಡಿ, ಮಾಹಿತಿ ಬರೋದ ಮಾಹಿತಿ ತೋರಿಸ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ, ದಯವಿಟ್ಟು ತೋರಿಸಿ. ಏನು ಮಾತಾಡೋದು ಮಾತಾಡ್ತಾ ಇರ್ತೀನಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.